ಕಟ್ಟದ ಮಕ್ಕಳನ್ನ ಕೂಡಿ ಹಾಕಿದಂತ ಖಾಸಗಿ ಶಾಲಾ ಶಿಕ್ಷಕರು ವರ್ಗಾವಣೆ ವಿಚಾರಕ್ಕೆ ಕೆಎಸ್ಆರ್ಟಿಸಿ ಡಿಸಿಗೆ ಚಾಕು ಇರಿದ ಸಾರಿಗೆ ಇಲಾಖೆ ನೌಕರ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಫೀಸ್ ಕಟ್ಟದ ಮಕ್ಕಳನ್ನ ಶಿಕ್ಷಕರು ಶಾಲಾ ಕೊಠಡಿಯಲ್ಲಿ ಕೂಡಿ ಹಾಕಿದ್ದಾರೆ. ಕೊಪ್ಪಳದ ನಿವೇದಿತಾ ಶಾಲೆಯಲ್ಲಿ ಸ್ಕೂಲ್ ಫೀಸ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಸುಮಾರು 20 ಮಕ್ಕಳನ್ನ ಮನೆಗೆ ಕಳುಹಿಸಿಲ್ಲ ಅಂತ ಪೋಷಕರು ಆರೋಪಿಸಿದ್ದಾರೆ. ಆತಂಕದಲ್ಲಿ ನಿವೇದಿತಾ ಶಾಲೆ ಬಳಿ ಬಂದ ಪೋಷಕರು ಶಾಲಾ ಮುಖ್ಯಸ್ಥರಾದ ನಿತೀಶ್ ಪುಲಸ್ಕರ್, ಶಾರದಾಬಾಯಿ ಪುಲಸ್ಕರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಮಾತಿನ ಚಕಮಕಿಯೂ ನಡೆದಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ ವಿರೋಧಿಸಿ ಮಂಗಳೂರಿನಲ್ಲಿ ಎಸ್ಡಿಪಿಐ ಪ್ರತಿಭಟನೆ ನಡೆಸಿತು. ನಗರದ ಕ್ಲಾಕ್ ಟವರ್ ಬಳಿ ಎಸ್ಡಿಪಿಐನ 100 ಕಾರ್ಯಕರ್ತರು ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ವೇಳೆ ಮಾತನಾಡಿದ ಎಸ್ಡಿಪಿಐ ಮುಖಂಡ ರಿಯಾಜ್ ಕಡಂಬು, ವಕ್ಫ್ ಆಸ್ತಿ ಹಿಂದೆಯೂ ಮುಸಲ್ಮಾನರದ್ದಾಗಿತ್ತು, ಮುಂದೇನೂ ಮುಸಲ್ಮಾನರದ್ದಾಗಿರುತ್ತೆ, ಯಾರಿಂದಲೂ ಕಬಳಿಸೋದಕ್ಕೆ ಸಾಧ್ಯವಿಲ್ಲ ಅಂತಂದ್ರು. ನಮ್ಮ ಧಾರ್ಮಿಕ ಕೇಂದ್ರಗಳು ನಮ್ಮ ಆಸ್ಪತ್ರೆಗಳಾಗಿವೆ, ನಮ್ಮ ವಿದ್ಯಾಲಯಗಳು, ನಮ್ಮ ಮದ್ರಸೆಗಳು, ನಮ್ಮ ಕಬ್ರಸ್ಥಾನಗಳು, ಅದು ನಮ್ಮ ಹಕ್ಕಾಗಿದೆ, ನಮ್ಮ ಆಸ್ಪತ್ರೆಯಾಗಿದೆ. ಎಲ್ಲಿಯಾದರೂ ಇದನ್ನು ನೀವು ಕಸಿದುಕೊಂಡು. ಹಾಸನದಲ್ಲಿ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಮೆರವಣಿಗೆ ಮಾಡಲಾಯಿತು. ಹಾಸನದ ಕಲಾಭವನದಿಂದ ಗಣಪತಿ ವಿಸರ್ಜನೆ ಮೆರವಣಿಗೆ ಆರಂಭವಾಗಿ ಸಾಲಗಾಮೆ ರಸ್ತೆ ಮೂಲಕ ಪೆನ್ಷನ್ ಮೊಹಲ್ಲಾ ಮೂಲಕ ಸಾಕ್ತು. ಮಸೀದಿ ಮುಂದೆ ಸರ್ಪಗಾವಲು ಹಾಕಲಾಗಿತ್ತು. ಇನ್ನು ಶೋಭಾಯಾತ್ರೆಯಲ್ಲಿ ಡಿಜೆ ಸೌಂಡ್ಸ್ಗೆ 100 ಯುವಕ ಯುವತಿಯರು ಹುಚ್ಚೆದ್ದು ಕುಣಿದ್ರು. ಗಣೇಶ ಹಬ್ಬದ ಸಂದರ್ಭದಲ್ಲಿ ಬರುವ ಜೋಕುಮಾರನ ಹಬ್ಬ ವಿಚಿತ್ರ ನಂಬಿಕೆಯ ಆಚರಣೆಯಾಗಿದೆ. ವಿಘ್ನ ವಿನಾಯಕ ಮನೆಗಳಲ್ಲಿ ಪ್ರತಿಷ್ಠಾಪಿತನಾಗಿ ಭಕ್ಷ್ಯ ಭೋಜನ ಸವಿದ್ರೆ ಜೋಕುಮಾರ ಗಲ್ಲಿ ಸುತ್ತಾಡಿ ಮಳೆ ಇರುವುದಿಲ್ಲವನ್ನ ಶಿವನಿಗೆ ವರದಿ ಒಪ್ಪಿಸುತ್ತಾನೆ ಅಂತ ನಂಬಿಕೆ. ಆದ್ರಿಂದ ಉತ್ತರ ಕರ್ನಾಟಕದಲ್ಲಿ ಜನರಿಗೆ ಬೇವಿನ ಎಲೆಯಲ್ಲಿ ಎಣ್ಣೆ ನೀಡುವ ಇವರು ಇದಕ್ಕೆ ಪ್ರತಿಯಾಗಿ ಗೋಧಿ, ಜೋಳ, ಅಕ್ಕಿ, ಎಣ್ಣೆ, ಬೆಣ್ಣೆ, ಹಣ ಪಡಿತಾರೆ. ಸಂಗ್ರಹಿಸಿದ ದವಸ ಧಾನ್ಯವನ್ನ ಎಲ್ಲರೂ ಸಮನಾಗಿ ಹಂಚಿಕೊಳ್ಳುತ್ತಾರೆ.